ಗಬ್ಬೆದ್ದು ನಾರ್ತಾ ಇದೆ ಕೂಡ್ಲಿಗಿ ತಾಲೂಕು ಕಚೇರಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕಚೇರಿಯಲ್ಲಿ ಎಲ್ಲಿ ನೋಡಿದ್ರಲ್ಲೂ ಗುಟ್ಗ ಗುಟ್ಗ ಗುಟ್ಗ. ವಿಜಯಪುರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ತಾಲೂಕು ಕಚೇರಿಯಲ್ಲಿ ಎಲ್ಲಿ ನೋಡಿದ್ರಲ್ಲಿ ಗುಟ್ಗ, ಕಲೆಗಳದ್ದೇ ಕಲರವ, ಗುಡ್ಕಾ ತಿಂದು ಉಗುಳುವ ಕಿಡಿಗೇಡಿಗಳು. ಶೌಚಾಲಯ ಅಂತೂ ನೋಡೋಕಾಗಲ್ಲ ರೀ. ತಾಲೂಕು ಕಚೇರಿಯಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಸ್ವಚ್ಛತೆ ಅನ್ನೋದೇ ನೋಡ್ತಾ ಇಲ್ಲ ಅಲ್ಲಿ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಸ್ಥಳೀಯರ ಬೇಸರಗೊಂಡು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಬ್ಬೆದ್ದು ನಾರ್ತಾ ಇದೆ ಈಗ ಕೂಡ್ಲಿಗಿ ತಾಲೂಕು ಕಚೇರಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿರುವಂತಹ ಈ ತಾಲೂಕು ಕಚೇರಿ ನೋಡಿದ್ರೆ ಗುಡ್ಕಾ ತಿಂದು ಎಲ್ಲಂದ್ರಲ್ಲೇ ಉಗಿಯುವಂಥದ್ದು, ಒಂದು ರೀತಿಯಾದಂತಹ ಗುಡ್ಕಾ ಪೇಂಟ್ ಹೊಡೆದಿರೋ ತರ ಕಾಣಿಸ್ತಾ ಇದೆ ಅದು. ನೋಡಿ, ಅಲ್ಲಿ ಎಲ್ಲೆಲ್ಲಿ ಆಫೀಸ್ ಇರುತ್ತೆ, ಬಾಗಿಲು ಇರುತ್ತೆ, ಆ ಬಾಗಿಲಿರುವ ಜಾಗದಲ್ಲಿ ಈ ರೀತಿಯಾದಂಥ ಪ್ಯಾಚಸ್ಗಳನ್ನು ಮಾಡಿದ್ದಾರೆ, ಉಗಿದು. ಯಾಕಂದ್ರೆ ಒಳಗಡೆ ಏನಾರೋ ಕೇಳಿದ ತಕ್ಷಣ ಹೇಳಕ್ಕಾಗಲ್ವಲ್ಲ, ಓಡ್ ಬಂದ್ಬಿಟ್ಟು ಅಲ್ಲೇ ಉಗಿದ್ಬಿಟ್ಟು ಹೋಗಿ ಮತ್ತೆ ಮಾತಾಡಿಸ್ತಾರೆ. ಈ ರೀತಿಯಾದಂಥ ದುಸ್ಥಿತಿ, ಶುಚಿತ್ವನೇ ಇಲ್ಲ. ತಾಲೂಕು ಕಚೇರಿನೋ ಇಲ್ಲ ಯಾವುದೋ ಪಬ್ಲಿಕ್ ಟಾಯ್ಲೆಟ್ ಹೊರಗಡೆ ಎಲ್ಲಾರೋ ಇರುತ್ತಲ್ಲ ಆ ಥರ ಇದೆಯೋ? ಪಬ್ಲಿಕ್ ಟಾಯ್ಲೆಟ್ ಕೂಡ ಕ್ಲೀನ್ ಆಗಿರುತ್ತೆ, ಅಲ್ಲೂ ಕೂಡ ಶುಚಿತ್ವವನ್ನು ಕಾಪಾಡ್ತಾರೆ. ಅಲ್ಲಲ್ಲೇ ಕಸಗಳು, ಅಲ್ಲಲ್ಲೇ ಉಗ್ದಿರುವಂಥದ್ದು. ಶೌಚಾಲಯ ಅಂತೂ ನೋಡಕ್ಕಂತೂ ಆಗದೇ ಇಲ್ಲ ಬಿಡಿ, ಶುಚಿತ್ವ ಅಂತೂ ಕೇಳಕ್ಕೆ ಆಗಲ್ಲ. ಅಲ್ಲಿ ಈ ಗುಡ್ಕಾ ತಿಂದು ಕಲೆಗಳು ಹೇಗಾಗ್ಬಿಟ್ಟಿದೆ ಅಂತ ನೋಡಿ. ಅದು ಏನದು ಪೇಂಟ್ ಹೊಡೆದ್ರು ಹೋಗಲ್ವೇನೋ, ಅದು ಗೋಡೆನೆ ಬೀಳಿಸ್ಬೇಕನ್ನೋ ಹಂಗಿದೆ ಅದು. ಅಲ್ಲಿ ಒಬ್ಬ ಹೊರಗಡೆ ಸೆಕ್ಯೂರಿಟಿ ನಿಂತ್ಕೋಬೇಕು, ನೋಡಪ್ಪ ನೀನು ಗುಡ್ಕಾ ತಿಂದಿದ್ಯಾ, ಹೋಗೋ ಆಚೆ, ತಿನ್ನೋದು ಬ್ಯಾನ್ ಆಗಿದೆ ಕರ್ನಾಟಕದಲ್ಲಿ, ಗುಡ್ಕಾ ತಿನ್ನಬಾರ್ದು ಅಂತ ಇದೆ, ಯಾಕೆ ಬರ್ತೀರಾ ಒಳಗಡೆ ಅಂತ ಉಗಿದು ಕಳಿಸ್ಬೇಕು. ಅವರು ಹಾಕೊಂಡ್ಬರ್ತಾರೆ ಒಳಗಡೆ, ಕಚೇರಿ ಒಳಗಡೆ ಎಲ್ಲ ಉಗಿತಾರೆ. ಅದನ್ನ ಶುಚಿತ್ವ ಮಾಡಕ್ಕೆ ಇವ್ರಿಗೆ ಟೈಮ್ ಸಾಕಾಗಲ್ಲ. ನೋಡಿ ಹೇಗಿದೆ ಪರಿಸ್ಥಿತಿ ವಿಜಯನಗರ ತಾಲೂಕು ಕಚೇರಿಯಲ್ಲಿ. ಯಾಕಂದ್ರೆ ಒಂದು ರೀತಿಯಾದಂಥ ಈ ಕಲೆಗಳದ್ದೇ ಕಲರವ ಅಂತ ಹೇಳ್ತಾರಲ್ಲ, ಅಂದ್ರೆ ಈ ಬಲಗಡೆ ತಿರುಗೂ ಅದೇ, ಎಡಗಡೆ ತಿರುಗೂ ಅದೇ. ಇದೇ ರೀತಿಯಾದಂಥ ನೋಡಿ, ಇದೇ ರೀತಿ ಮುಂದುವರಿತಾ ಇದ್ರೆ ಬಹಳ ದುಸ್ಥಿತಿ ಇದು. ಶುಚಿತ್ವನೇ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಂಡು ಪ್ರತಿಯೊಂದನ್ನು ಕ್ಲೀನ್ ಆಗಿಡಬೇಕಾಗಿ ಸಂಪೂರ್ಣ ನ್ಯೂಸ್ ಮನವಿ ಮಾಡ್ತಾ ಇದೆ.